ಸುಮಾರು ವರ್ಷಗಳಿಂದ ರೈತರ ಪರವಾಗಿ ಆಗಲಿ, ಬೆಳಗಾವಿ ಸಮಸ್ಯೆಗಳಾಗಲಿ, ನಾವು ಹಲವಾರು ವರ್ಷಗಳಿಂದ ರೈತರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಸಂಪೂರ್ಣವಾಗಿ ಬೆಂಬಲ ಇದ್ದೇವೆ. ಈಗಾದರೂ ಇದ್ದೇವೆ, ಮುಂದಾದರೂ ಇದ್ದೇವೆ. ಹಿಂದಿನ ವರ್ಷ ನಂತರ ನಾವು ರೈತರ ಜೊತೆಗೆ ಬೆಂಬಲವನ್ನು ಕೊಟ್ಕೊಂಡು ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ಸಾಕಷ್ಟು ಬಾರಿ ರಾಜ್ಯ ಸರ್ಕಾರದ ಮಾತನ್ನು ಕೇಳ್ಕೊಂತ ನಾವು ಬಂದಿದ್ದೀವಿ. ರೈತರು ಬೆಳೆದಂಥ ಅನಾಹುತನ್ನು ತಾವೆಲ್ಲ ನೋಡಿರ್ಬೋದು. ರೈತರು ಕೊಟ್ಟಂತ ನಾವೆಲ್ಲ ತಿಂತೀರಿ. ರೈತರು ಕೊಟ್ಟಂತ ಅನಾಹುತನ್ನು ತಾವೆಲ್ಲರಿಗೂ ರೈತರು ಕೊಟ್ಟಿದ್ದಿಲ್ಲ ಅಂತಂದ್ರೆ ನೀವೇನು ತಿಂತೀರಿ? ಬೆಳಗಾವಿ ರಾಜಕಾರಣಿ ಹೇಳ್ತೀರಿ, ಬರೀ ಪದೇ ಪದೇ ಒಂದು ಮಾತು ಹೇಳ್ತೀರಿ, ನಾವು ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ, ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೇವೆ. ಏನ್ ಜಿಲ್ಲಾಧಿಕಾರಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರಿ? ಪ್ರತಿಯೊಂದು ರೈತರು ಬರ್ತಾರೋ, ಬರೀ ಚೆನ್ನಮ್ಮ ಸರ್ಕಲ್ ಅಲ್ಲಿ ಪೂರ ಬ್ಲಾಕ್ ಮಾಡ್ತಾರೋ, ಬಂದ್ ಮಾಡ್ತಾರೋ, ರೈತರ ಬೆಲೆನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಜಿಲ್ಲಾಧಿಕಾರಿ ಅವರೇ ಮಾತಾಡ್ತಾರ, ನಾನು ಸರ್ಕಾರಕ್ಕೆ ಮಾತಾಡ್ತೇನೆ, ಮ್ಯಾಗ ಮಾತಾಡ್ತೇನೆ. ರಾಜಕಾರಣಿ ಅವರು ಒತ್ತಡ ಮಾಡಿದ್ರು ಜಿಲ್ಲಾಧಿಕಾರಿ ಅವರು ಗಮನಕ್ಕೆ ತಗೊಂತಾರಲ್ಲ. ಈಗೇನಾಗ್ಬಿಟ್ಟಿದೆ ಅಂದ್ರೆ ಈಗ 7 ದಿವಸ ಆಯ್ತು ಹೊತ್ತಿಗೆ ರೈತರು ಎಲ್ಲ ತಾಲೂಕಲ್ಲಿ ಮತ್ತು ಗ್ರಾಮಗಳಲ್ಲಿ ರಸ್ತೆ ಬಂದ್ ಮಾಡೋ ಹೋರಾಟನೂ ಮಾಡಿದ್ರ. ಜನರಿಗೆ ತೊಂದರೆ ಆಗ್ತಾ ಇದೆಯಲ್ಲ, ಓಡಾಡೋರಿಗೆ, ಬಸ್ನವ್ರಿಗೆ, ಅವ್ರಿಗೆ ತೊಂದರೆ. ಅದು 1-2 ದಿನದ ತೊಂದರೆ ಆಗೋದು ದೊಡ್ಡ ಮಾತಲ್ಲ. ಇದು ವರ್ಷಾನಂತರ ಇವ್ರಿಗೆ ಕೊಡ್ತಾರಲ್ಲ, ಇದು ಇವರಿಗೆ ತೊಂದರೆ ಆಗೋದಿಲ್ಲ ಅವಾಗ. ಹಾಗಾಗಿ ಕಬ್ಬಿಗೆ ಏನಾಗಿದೆ, ಬೆಲೆನೇ ಇಲ್ಲ ಅದಕ್ಕೂ. ಅದು ಕಬ್ಬು ಏನು ಹಾಕ್ತಾರಲ್ಲ ಫ್ಯಾಕ್ಟ್ರಿಗಳಿಗೆ, ಅದ್ರದ್ದು ಏನು ಬೆಲೆನೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದು ಕಚರಾ ರೇಟ್ ಮಾಡ್ದಂಗ ಆ ಥರ ನಡೀತಾ ಇದೆ. ಅವತ್ತಿನ ರೇಟ್ ಹಿಂದಿನ ನೋಡಿದ್ರೆ ಬಿಜೆಪಿ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗನೂ ಕೂಡ 25 ರೂಪಾಯಿಂದ 27 ರೂಪಾಯಿ ಸಕ್ಕರೆ ಇತ್ತು. ಇವತ್ತಿಗೆ 48ರಿಂದ 50 ರೂಪಾಯಿ ಸಕ್ಕರೆ ಆದ್ರೂ ಕೂಡ ಇವರಿಗೆ 3,000, 2,500 ರೂಪಾಯಿ ಟನ್ನಿಗೆ ಕೊಡ್ತಾರ. ಹಾಗಾಗಿ ರೈತರು ಎಲ್ಲ ಖರ್ಚಿಂದ ಹೋರಾಟ ಮಾಡಿ ಬಂದ್ ಮಾಡ್ಕೊಂಡು ರಸ್ತೆಯಲ್ಲಿ ಕುಂತ್ಕೊಂಡ್ರು ಕೂಡ ಇನ್ನಾದ್ರೂ ಅವರಿಗೆ ಗಮನಕ್ಕೆ ಬಂದಿಲ್ಲ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರವಾಗಿ ಹೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯ ಸರ್ಕಾರ ನಾಳೆ ದಿವಸ 6ನೇ ತಾರೀಕು ಒಳಗಡೆ ಅದನ್ನ ಏನು ರೈತರದು ಬಗೆಹರಿಸುವಂತ ಕೆಲಸ ಮಾಡಿ ಅದನ್ನ ಏನು ಗಮನಕ್ಕೆ ತಂದ್ರ ನಾವು ಈ ಹೋರಾಟವನ್ನು ನಾವು ಹಿಂದ್ಕೊಂತ ಇದ್ದೀವಿ. ಇಲ್ಲ ಆದ್ರ 7ನೇ ತಾರೀಕಿಗೆ ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಬೆಳಗಾವಿ ಸಂಪೂರ್ಣ ಬಂದ್ ಮಾಡೇ ಮಾಡ್ತೇವೆ. ನಾವು ಬಂದ್ ಮಾಡ್ತೇವೆ ಅಂತ ಹೇಳೋದು ಹೋಗೋದು ಮಾತಲ್ಲ. ಇದು ರೈತರದ್ದು ಏನು ಇದನ್ನು ನಡೆದಿದ್ದ ಸಮಸ್ಯೆ, ಆ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೂ ಕೂಡ ನಿರಂತರವಾಗಿ ಬೆಳಗಾವಿ ಬಂದ್ ಮಾಡ್ತೇವೆ. ಇದನ್ನ ನಾವು ಬರೀ ಮಾತು ಹೇಳ್ತೇವೆ ಹೋಗ್ತಾ ಇದ್ರೆ ಅಂತ ತಿಳ್ಕೊಂಡಿರ್ಬೋದು. ಈ ಜವಾಬ್ದಾರಿಯನ್ನು ಬೆಳಗಾವಿ ಚಾಲೂ ಮಾಡಿದ್ರು ಕೂಡ 7ನೇ ತಾರೀಕಿಗೆ ಆ ಜವಾಬ್ದಾರಿ ಜಿಲ್ಲಾಡಳಿತಗೆ ಬಿಡ್ತೇವೆ. ಬೆಳಗಾವಿಯಿಂದ ಜಿಲ್ಲಾಡಳಿತಗೆ ಜವಾಬ್ದಾರಿ ಇದೆಯಲ್ಲ, ಆ ಜವಾಬ್ದಾರಿ ಕೆಲಸ ನೀವು ರೈತರಿಗೆ ಇನ್ನಾದರೂ ಏನು. ಮೊನ್ನೆ ನಾನು ರಾಜಕಾರಣಿ ಮಾತು ಕೇಳಿದೆ, ನೋಡಿದೆ ನಾನು ಮಾಧ್ಯಮದಲ್ಲಿ. ನಮ್ಮಂತೆ ಏನಿಲ್ಲ, ಜಿಲ್ಲಾಡಳಿತ ಅವರಿಗೆ ನಾವು ಬಿಟ್ಟಿದ್ದೇವೆ ಅಂತ ಹೇಳಿ. ಮತ್ತು ನೀವು ಹೇಳೋದಂಗನ ಜಿಲ್ಲಾಡಳಿತ ಅವ್ರಿಗೆ ಕೇಳ್ತಾ ಇದಾರಲ್ಲ. ಬೆಳಗಾವಿ ಉಸ್ತುವಾರಿ ಮಂತ್ರಿಯಾಗಿ ನೀವೇನು ಮಾಡ್ತಾ ಇದ್ರಿ? ಇಲ್ಲಿ ನೋಡ್ಕೊಂತ ಸುಮ್ ಕುಂದ್ರದಲ್ಲ ಸರ್. ಬೆಳಗಾವಿ ಉಸ್ತುವಾರಿ ಆಗಿದ್ರಂದ್ರೆ ಪ್ರತಿಯೊಂದು ಸಮಸ್ಯೆ ಬಗೆಹರಿಸಬೇಕು. ಓಟಿಗೋಸ್ಕರ ಉಸ್ತುವಾರಿ ಆದ್ರೆ ನಡೆಯೋದಿಲ್ಲ. ನಿಮ್ಮಿಂದ ನಾವು ಓಡಾಡ್ದಲ್ಲ, ನಮ್ಮಿಂದ ನೀವು ಓಡಾಡಬೇಕು. ನಿಮ್ಗಷ್ಟಾದ್ರೂ ಗೊತ್ತಾಗ್ತಲ್ಲ, ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಸ್ಬೇಕು. ಇವತ್ತು ರೈತರ ರೋಡಲ್ಲಿ ಬಿದ್ದು ಉಳ್ಳಾಡ್ತಾ ಇದಾರಂದ್ರೆ ಅದ್ರ ಬಗ್ಗೆ ಏನಾರು ಒಂದು ಸ್ವಲ್ಪ ತೀರ್ಮಾನ ತಗೊಂಡ್ರಿ ನೀವು. 7ನೇ ದಿವಸ ಇವತ್ತಿಗೆ ನಡೆದಿತ್ತು. ನಾವು ಹೇಳೋದು ನೋಡೋದು ಅಷ್ಟ ಅಲ್ಲ. ಇದನ್ನು ಬೆಳಗಾವಿ ಸಂಪೂರ್ಣವಾಗಿ ನಾವು ಬಂದ್ ಮಾಡ್ತೇವೆ. 7ನೇ ತಾರೀಕು ಒಳಗಡೆ
ನೀವು ರೈತರದ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಕೂಡ 7ನೇ ತಾರೀಕು ಬೆಳಿಗ್ಗೆ 6ರಿಂದ ಸಂಜೆ 6ವರೆಗೆ ಎಲ್ಲಿ ಏನಾಗ್ತೈತಿ ನಮ್ಮ ಜವಾಬ್ದಾರಿ ಇಲ್ಲ. ಬೆಳಗಾವಿ ಬಂದು ಮಾಡೇ ಮಾಡ್ತೇವೆ. ಇವತ್ತು ನಮ್ಮ ಜೊತೆ ರೈತರು ಅದಾರ. ಬೇರೆ ಸಂಘಟನೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂದದಿಂದ ಸಂಪೂರ್ಣ ಬೆಳಗಾವಿ ಬಂದ್ ಕೊಡ್ತೇವೆ. ರೈತರಿಗೆ ಸಂಪೂರ್ಣ ಬೆಂಬಲ ಕೊಡ್ತೇವೆ. ಎಲ್ಲೇ ಆದ್ರೂ ರೈತರಿಗೆ ಅನಾಹುತನ ಆಗಿದ್ರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಕೈ ಜೋಡಿಸಿ ಅವ್ರ ಜೊತೆಗೆ ನಿಂತ್ಕೊಂತೇವೆ ಅಂತ ನೀನು ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.